ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ನೋಡೋದಾದರೆ ಮೊದಲನೇದಾಗಿ ಸಾವರೆಂಟಿ ಆ್ಯಂಡ್ ಸೆಲ್ಫ್ ಇಂಟ್ರೆಸ್ಟ್ ಅಂದರೆ ಸಾರ್ವಭೌಮ. ಪ್ರತಿಯೊಂದು ದೇಶವೂ ಕೂಡ ಆಂತರಿಕವಾಗಿಯೂ ಬಾಹ್ಯಿಕವಾಗಿಯೂ ಕೂಡ ಯಾವುದೇ ಹಸ್ತಕ್ಷೇಪ ಇಲ್ಲದಂಗೆ ಸಂಪೂರ್ಣವಾಗಿ ಸ್ವತಂತ್ರವಾಗಿರುವುದನ್ನು ಇದು ತೋರಿಸುತ್ತೆ. ಮತ್ತು ಜನಗಳ ಹಿತಾಸಕ್ತಿ ಪ್ರಥಮ ಪ್ರಾಮುಖ್ಯತೆಯಲ್ಲಿ ಇರಬೇಕಾಗತ್ತೆ. ಎರಡನೇದಾಗಿ ರಾಜತಾಂತ್ರಿಕತೆ ಮತ್ತು ಮಾತುಕತೆ ಅಂದರೆ ರಾಯಭಾರಿಗಳು, ಡಿಪ್ಲೊಮಸಿ, ಎಂಬಸಿಗಳಲ್ಲಿ ಒಂದು ದೇಶದ ಪ್ರಜೆ ಮತ್ತೊಂದು ದೇಶಕ್ಕೆ ಹೋಗಿ ಅಲ್ಲಿ ಆ ದೇಶಗಳ ಮಾಹಿತಿಗಳನ್ನು ಕಲೆ ಹಾಕಿ ಹಾಗೆ ಆ ದೇಶದ ಒಂದು ವಿಚಾರಗಳನ್ನು ನಮ್ಮ ದೇಶದಲ್ಲಿ ಮಂಡಿಸಿ ಮಾತುಕತೆ ಮಾಡೋದನ್ನು ನಾವು ಡಿಪ್ಲೊಮಸಿ ಆ್ಯಂಡ್ ನೆಗೋಸಿಯೇಷನ್ ಅಂತ ಕರಿತೇವೆ. ಅಂತಾರಾಷ್ಟ್ರೀಯ ಕಾನೂನುಗಳು ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಸಂಬಂಧಪಟ್ಟಂತೆ UNO ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಮಾಡ್ಬೋದು. ಆ ಕಾನೂನುಗಳಿಗೆ ಎಲ್ಲ ದೇಶಗಳು ಕೂಡ ತಲೆಬಾಗಬೇಕಾಗತ್ತೆ ಮತ್ತು ಸಂಸ್ಥೆಗಳಿಗೂ ಕೂಡ ತಲೆಬಾಗಬೇಕಾಗತ್ತೆ. ನೆಕ್ಸ್ಟು ಆರ್ಥಿಕ ಪರಸ್ಪರ ಅವಲಂಬನೆ. ಒಂದು ದೇಶ ಮತ್ತೊಂದು ದೇಶ ಜೊತೆಗೆ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದಲ್ಲ ಒಂದು ಅವಲಂಬನೆಯನ್ನು ಆಗಿದ್ದಿರುತ್ತೆ. ಸೊ ಅವುಗಳ ಮೂಲಕ ಅವು ಪರಸ್ಪರ ಏಳಿಗೆಯನ್ನು ಕಾಣಬೇಕಾಗತ್ತೆ. ಭದ್ರತೆ ಮತ್ತು ರಕ್ಷಣೆ ಅಂತ ಹೇಳಿದ್ರೆ NATO, CETO, CENTO ಅಂತ ಭದ್ರತಾ ಪಡೆಗಳಿರ್ಬೋದು ಅಥವಾ ಕೆಲವೊಂದು ರಕ್ಷಣಾ ಕವಚಗಳನ್ನು ಇರ್ಬೋದು. ಇವುಗಳನ್ನು ಮಾಡ್ಕೊಳ್ಳೋದನ್ನು ನಾವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ಮಾನವ ಹಕ್ಕುಗಳು ಮತ್ತು ಮಧ್ಯಸ್ಥಿಕೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತನ್ನ ಘನತೆ ಗೌರವವನ್ನು ಕಾಪಾಡ್ಕೋಬೇಕು ಅಂದರೆ ಕೆಲವೊಂದಿಷ್ಟು ಹಕ್ಕು ಮತ್ತು ಕರ್ತವ್ಯಗಳಿಗೆ ಭಾಜನರಾಗ್ತಾರೆ. ಸೊ ಇದು ಕೇವಲ ಒಂದು ರಾಷ್ಟ್ರಕ್ಕೆ ಸೀಮಿತ ಆಗೋದಲ್ಲದೆ ಇದು ವಿಶ್ವದಾದ್ಯಂತ ಇರಬೇಕಾಗಿರುವಂಥ ಒಂದು ಪ್ರಮುಖ ಅಂಶ ಆಗಿರೋದ್ರಿಂದ ಇದು ಸಹಕಾರಿಯಾಗುತ್ತೆ. ನೆಕ್ಸ್ಟ್ ಪರಸ್ಪರ ಸಹಕಾರ ಮತ್ತು ಸುಸ್ಥಿರತೆ ಅಂದರೆ ಬೆಳಿಬೇಕು ಅಂತ ಹೇಳಿದ್ರೆ ಒಬ್ಬರೊಬ್ಬರು ಸಹಕಾರ ಕೊಡಲೇಬೇಕಾಗತ್ತೆ. ಅದು ಸಸ್ಟೈನಬಿಲಿಟಿಯಾಗಿ ಕೂಡ ಬೆಳಿಬೋದು ಆಗಿರುತ್ತೆ ಅಂತ ಹೇಳ್ಬೋದು. ಸಾಂಸ್ಥಿಕ ವಿನಿಮಯ ಅಂತ ಹೇಳಿದ್ರೆ ಒಂದು ಇನ್ಸ್ಟಿಟ್ಯೂಷನಲ್ ಎಕ್ಸ್ಚೇಂಜ್ ಅಂದರೆ ಒಂದು ಸಂಸ್ಥೆ ಮತ್ತೊಂದು ಸಂಸ್ಥೆಯ ನೀತಿ ಯೋಜನೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಮೃದು ಶಕ್ತಿ ಸಾಫ್ಟ್ ಪವರ್ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣದೇ ಇರುವಂಥ ಹಾಗೆ ಭಾಳ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರುವಂಥ ಶಕ್ತಿ ಆಗಿದೆ ಇದು. ಅಂದರೆ ನಿಮಗೆಲ್ಲ ನಾರ್ತ್ ಕೊರಿಯಾ ಗೊತ್ತಿರ್ಬೋದು, ಸೌತ್ ಕೊರಿಯಾ ಗೊತ್ತಿರ್ಬೋದು, ಅಲ್ಲಿನ ಡ್ರಾಮಾಗಳಿರ್ಬೋದು, ಅವೆಲ್ಲವೂ ಕೂಡ ಭಾಳ ಇನ್ಫ್ಲುಯೆನ್ಸ್ ಆಗಿದೆ ಜಗತ್ತಿನಾದ್ಯಂತ. ಅಂದರೆ ಅಲ್ಲಿನ ಕಲ್ಚರ್ ನಮಗೆಲ್ಲ ಇನ್ಫ್ಲುಯೆನ್ಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸವಾಲುಗಳು ಅಂದರೆ ಗಡಿ, ಭಾಷೆ ಎಲ್ಲದನ್ನು ಮೀರಿದ ಸಮಸ್ಯೆಗಳು. ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ಪ್ಯಾಂಡಮಿಕ್ ಇರ್ಬೋದು, ಭಯೋತ್ಪಾದನೆ ಇರ್ಬೋದು, ಮತ್ತು ಹಸಿವು, ಬಡತನ, ನಿರುದ್ಯೋಗ ಇವೆಲ್ಲವೂ ಕೂಡ ಅಂದರೆ ಮತ್ತಿನ್ನೊಂದು ಪರಿಸರ ಸಮಸ್ಯೆಗಳಿರ್ಬೋದು. ಇದು ವಿಶ್ವದಾದ್ಯಂತ ಜ್ವಲಂತ ಸಮಸ್ಯೆಗಳಾಗಿದೆ. ಇದನ್ನು ಕಲೆಕ್ಟಿವ್ ಆಗಿ ಹೇಗೆ ನಾವು ಫೇಸ್ ಮಾಡಬೇಕು ಅನ್ನೋದನ್ನು ಇದು ಹೇಳುತ್ತೆ. ಶಕ್ತಿ ಚಲನಶೀಲತೆ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಜಗತ್ತಿನ ನಾರ್ತ್ ಸೈಡಲ್ಲಿರುವಂಥ ಎಲ್ಲ ಸೂಪರ್ ಪವರ್ ದೇಶಗಳಲ್ಲಿ ಅಧಿಕಾರಗಳ ಪವರ್ಗಳು ಕೇಂದ್ರೀಕೃತ ಆಗಿತ್ತು. ಈಗ ಅದು ಸೌತ್ ಸೈಡ್ಗೂ ಕೂಡ ಕೇಂದ್ರೀಕೃತ ಆಗ್ತಾ ಇದೆ. ನೋಡಿ, ಚೈನಾ ಸೂಪರ್ ಪವರ್ ದೇಶ ಆಗಿ ಹೊರಹೊಮ್ತಾ ಇದೆ, ಅದನ್ನು ಗಮನಿಸ್ಬೋದು. ಮತ್ತು ಭೌಗೋಳಿಕ ರಾಜಕೀಯ ಅಂದರೆ ಹೇಗೆ ಡೈನಾಮಿಕ್ಸ್ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದಾಗಿದೆ.